ನಾವು ಹೇಳ್ತಾ ಇದ್ವಿ ನಿಮಗೆ ಗಿರೀಶ್ ಭಾರದ್ವಾಜ್ ಅನ್ನೋರು ಒಂದು ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು ಅಂತ. ಸೊ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಮಂಗಳಾರತಿ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ನಾಯಕರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅನ್ನೋದು ಕೂಡ ನಾವು ಹೇಳ್ತೀವಿ ಒನ್ ಬೈ ಒನ್. ತೀರ್ಪಿನ ಬಗ್ಗೆ ಸಂಪೂರ್ಣ ತಿಳಿದು ಮುಂದಿನ ಕ್ರಮ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರೆ, ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಸಂಸದ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕೋರ್ಟ್ ಆದೇಶ ಸ್ವಾಗತಿಸ್ತೀನಿ ಅಂತ ಸಿ.ಟಿ. ರವಿ ಹೇಳಿದರೆ, ಆಂಟಿ ಕಮ್ಯುನಲ್ ಫೋರ್ಸ್ ತರ್ತಾರೆ, ಇನ್ನೊಂದು ಕಡೆಗೆ ಕಮ್ಯುನಲ್ ಕ್ಲಾಶ್ ಮಾಡೋರಿಗೆ ರಾಜಾಶ್ರಯ ಕೊಡ್ತಾರೆ, ಕ್ಯಾಬಿನೆಟ್ಗೆ ಕಮ್ಯುನಲ್ ವೈರಸ್ ಅಂಟಿಕೊಂಡಿದೆ ಅಂತ ಲೇವಡಿಯನ್ನು ಕೂಡ ನಾಯಕರು ಮಾಡಿದ್ರು. ಇತ್ತ ಮುತಾಲಿಕ್ ಮಾತನಾಡಿ, ಹೈಕೋರ್ಟ್ ತೀರ್ಪಿನಿಂದ ರಾಜ್ಯ ಸರ್ಕಾರ ಕಪಾಳ ಮೋಕ್ಷ ಆಗಿದೆ ಅಂತ ಹೇಳಿದ್ರು. ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆ್ಯಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳಿಗೆ ರಾಜಾಶ್ರಯ ಕೊಡ್ತಾರೆ. ನಾನು ಕೇಳಕ್ಕೆ ಬಯಸ್ತೇನೆ, ನೀವು 43 ಪ್ರಕರಣಗಳಲ್ಲಿ ಮೊಕದ್ದಮೆ ವಾಪಸ್ ಪಡೆದ್ರಲ್ಲ, ಆ ಎಲ್ಲ ಮೊಕದ್ದಮೆಗಳು ಜನಪರ ಹೋರಾಟದ ಮೊಕದ್ದಮೆಗಳ, ಕನ್ನಡ ಚಳುವಳಿಗಾರರ ಪ್ರಕರಣಗಳ, ಅಥವಾ ರೈತರ ಪರವಾಗಿ ಅನ್ನದಾತ ಪರವಾಗಿ ಹೋರಾಟ ಮಾಡಿದಂಥ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡ್ರೆ ನೀವು ವಾಪಸ್ ತೆಗೆದುಕೊಂಡಿದ್ದು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವರು, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಷ್ಟ ಮಾಡಿದವರು, ಕೋಮು ಗಲಭೆಯನ್ನ ಹುಟ್ಟಾಕುವಂತ ಷಡ್ಯಂತ್ರ ಮಾಡಿದವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಹುಬ್ಬಳ್ಳಿಯ ದಾಳಿ ಮತ್ತು ಗಲಭೆಯ ಬಗ್ಗೆ 14 ಕ್ರಿಮಿನಲ್ ಕೇಸುಗಳನ್ನು ಸರ್ಕಾರ ಏನು ತೆಗೆದುಕೊಂಡಿತ್ತು ಅದರ ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಕೊಟ್ಟಿದೆ. ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ರಾಜಕೀಯ ಒತ್ತಡಕ್ಕೆ ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು. ನ್ಯಾಯಾಲಯ ಅವರಿಗೆ ಸರಿಯಾದಂಥ ಚೀಮಾರಿಯನ್ನು ಹಾಕಿದೆ. ಇನ್ನು ಮುಂದಾದ್ರೂ ಸಂವಿಧಾನಬದ್ಧವಾದಂಥ ತೀರ್ಮಾನಗಳಾಗಬೇಕು ಅಂತ ವಿಶೇಷವಾಗಿ ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಪುಂಡರ, ಕಿಡಿಗೇಡಿಗಳ, ಗೂಂಡಾಗಳ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆಯಲ್ಲಿ ಭಾಗವಹಿಸಿದಂತಹ ಮುಸ್ಲಿಂ ಗುಂಡಾಗಳು ಸಾಕಷ್ಟು ಕಲ್ಲುಗಳನ್ನೆಸೆದಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ದಾರೆ, ಪೊಲೀಸ್ ಜೀಪನ್ನು ಅಲ್ಲಾಡಿಸಿ ಅದರ ಮೇಲೆ ನಿಂತ್ಕೊಂಡು ಕುಣಿದಿದ್ದಾರೆ. ಸೊ ಇಂಥ ಒಂದು ಪುಂಡಾಟಿಕೆಯ ಗೂಂಡಾ ವರ್ತನೆ ಮಾಡಿದಂಥ ಈ ಮುಸ್ಲಿಮರ ಕೇಸನ್ನ